ओम शांति। आज का मुरली तारीख मार्च 10, 2025। मीठे बच्चे, तुम्हें मनुष्य से देवता बनने की पढ़ाई पढ़नी और पढ़ानी है। सबको ಶಾಂತಿಧಾಮ और ಸುಖಧಾಮ का रास्ता बताना है। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಮನುಷ್ಯರಿಂದ ದೇವತೆಗಳಾಗುವ ಶಿಕ್ಷಣ ಓದಬೇಕು, ಬೇರೆಯವರಿಗೂ ಓದಿಸಬೇಕು, ಎಲ್ಲರಿಗೂ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗ ತೋರಿಸಬೇಕು। ಪ್ರಶ್ನ, जो सतोप्रधान पुरुषार्थी है उनकी निशानी क्या होगी? ಪ್ರಶ್ನೆ ಆಗಿದೆ, ಯಾರು ಸತೋಪ್ರಧಾನ ಪುರುಷಾರ್ಥಿಗಳಿದ್ದಾರೋ ಅವರ ಲಕ್ಷಣಗಳು ಏನು? ಉತ್ತರ, ವಹ ಔರೋं को भी आप समान बनाएंगे। ಉತ್ತರ ಆಗಿದೆ, ಯಾರು ತೀವ್ರ ಪುರುಷಾರ್ಥಿಗಳಿದ್ದಾರೆ ಮತ್ತು ಸತೋಪ್ರಧಾನ ಪುರುಷಾರ್ಥಿಗಳಿದ್ದಾರೆ ಅವರು ಬೇರೆಯವರನ್ನು ಸಹ ತಮ್ಮ ಸಮಾನ ಮಾಡಿಕೊಳ್ತಾರೆ। ವಹ ಬಹುತೋं को ಕಲ್ಯಾಣ करते रहेंगे, ಅವರು ಬಹಳ ಜನಗಳ ಕಲ್ಯಾಣ ಮಾಡ್ತಾ ಇರ್ತಾರೆ। ಜ್ಞಾನ ಧನ್ ಸೆ ಝೋಲಿ ಭರ್ಕರ್ ದಾನ್ ಕರೆಂಗೆ, ಜ್ಞಾನದ ಒಂದು ಸಂಪತ್ತನ್ನು ಜೋಳಿಗೆಯನ್ನು ತುಂಬಿಕೊಂಡು, ಮನಸ್ಸೆನ್ನುವಂತಹ ಜೋಳಿಗೆಯಲ್ಲಿ ತುಂಬಿಸಿಕೊಂಡು ಅದನ್ನು ಇನ್ನೊಬ್ಬರಿಗೆ ದಾನ ಮಾಡ್ತಾ ಇರ್ತಾರೆ। 21 जन्मों के लिए वर्षे लेंगे और दूसरों को भी दिलाएंगे। ಯಾವ ಮಕ್ಕಳು ಸತೋಪ್ರಧಾನವಾಗಿ ಪುರುಷಾರ್ಥ ಮಾಡ್ತಾರೋ ಆ ಮಕ್ಕಳು 21 ಜನ್ಮಗಳವರೆಗೆ ಆಸ್ತಿಯನ್ನು ತೆಗೆದುಕೊಳ್ತಾರೆ ಮತ್ತು ಬೇರೆಯವರಿಗೂ ಸಹ 21 ಜನ್ಮದ ಆಸ್ತಿಯನ್ನು ಕೊಡಿಸ್ತಾರೆ। आज का वरदान है, सर्व प्राप्तियों के अनुभव द्वारा पावरफुल बनने वाले सदा सफलता मूर्त भव। ವರದಾನ ಹೇಳ್ತಾ ಇದ್ದಾರೆ ಬಾಬಾ, ಸರ್ವ ಪ್ರಾಪ್ತಿಗಳ ಅನುಭವದ ಮೂಲಕ ಪವರ್ಫುಲ್ ಆಗುವಂತಹ ಸದಾ ಸಫಲತಾ ಮೂರ್ತಿಗಳಾಗ್ರಿ। ವರದಾನದ ಸಾರಾಂಶ ಆಗಿದೆ, जो सर्व प्राप्तियों के अनुभवी मूर्त है वही पावरफुल है। ಯಾರು ಸರ್ವ ಪ್ರಾಪ್ತಿಗಳ ಅನುಭವಿ ಮೂರ್ತಿ ಆಗಿದ್ದಾರೆ ಅವರೇ ಪವರ್ಫುಲ್ ಆಗಿದ್ದಾರೆ। ऐसे पावरफुल सर्व प्राप्तियों की अनुभवी आत्माएं ही सफलता मूर्त बन सकते हैं। ಹೀಗೆ ಪವರ್ಫುಲ್ ಆಗಿ ಸರ್ವ ಪ್ರಾಪ್ತಿಗಳ ಅನುಭವ ಮಾಡುವ ಆತ್ಮಗಳೇ ಸಫಲತಾ ಮೂರ್ತಿಗಳಾಗಲು ಸಾಧ್ಯ। क्योंकि अभी सर्व आत्माएं ढूंढेंगे कि सुख शांति का मास्टर दाता कहाँ है। ಈ ಜಗತ್ತಲ್ಲಿ ಎಲ್ಲರೂ ಹುಡುಕ್ತಾ ಇದ್ದಾರೆ, ಸುಖ ಮತ್ತು ಶಾಂತಿ ಕೊಡುವಂತಹ ದಾತ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ। तो जब आपके पास सर्वशक्तियों का स्टॉक होगा तब तो सबको संतुष्ट कर सकेंगे। ಆದ್ದರಿಂದ ನಾವು ಬಾಬಾರವರ ಮಕ್ಕಳಲ್ಲಿ ಸುಖ, ಶಾಂತಿ, ಪವಿತ್ರತೆ, ಆನಂದ, ಸಂತುಷ್ಟತೆ ಎಲ್ಲ ಗುಣಗಳನ್ನು ನಾವು ಜಮಾ ಮಾಡಿಕೊಂಡ್ರೆ ಯಾವಾಗ ಭಕ್ತರು ಕೇಳ್ತಾರೆ, ಯಾವಾಗ ಮನುಷ್ಯರಿಗೂ ಬೇಕಾಗ್ತದೆ ಆಗ ನಾವು ಸ್ಟಾಕ್ ಮಾಡಿಕೊಂಡ್ರೆ ದಾನವನ್ನು ಮಾಡಬಹುದು। जैसे विदेश में एक ही स्टोर से सब चीज़ें मिल जाते हैं ऐसे आपको भी बनना है। ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಸೂಪರ್ ಮಾರ್ಕೆಟ್ಗೆ ಹೋದರೆ ಅಲ್ಲಿ ಒಂದೇ ಅಂಗಡಿಯಲ್ಲಿ ಎಲ್ಲ ವಸ್ತುಗಳು ಸಹ ಅವೈಲಬಿಲಿಟಿ ಇರುತ್ತಲ್ವ ಈಗಿನ ಕಾಲದಲ್ಲಿ, ಅದೇ ರೀತಿಯಾಗಿ ನಾವು ಸಹ ಪ್ರತಿಯೊಬ್ಬ ಬಾಬರವರ ಮಕ್ಕಳಲ್ಲಿ ಕೂಡ ಪ್ರತಿಯೊಬ್ಬರಲ್ಲಿ ಎಲ್ಲ ಶಕ್ತಿಗಳು ಎಲ್ಲ ಗುಣಗಳು ಸ್ಟಾಕ್ ಇರಬೇಕು। ಕೆಲವರು ಶಾಂತಿ ಕೇಳ್ತಾರೆ, ಶಾಂತಿನೂ ಕೊಡಬೇಕು, ಕೆಲವರು ಶಕ್ತಿಯನ್ನು ಕೇಳ್ತಾರೆ, ಶಕ್ತಿಯನ್ನು ಕೊಡಬೇಕು, ಕೆಲವರು ಜ್ಞಾನ ಕೇಳ್ತಾರೆ, ಜ್ಞಾನವನ್ನು ತಿಳಿಸ್ಕೊಡ್ಬೇಕು। ಹೀಗೆ ಜ್ಞಾನ, ಯೋಗ, ಗುಣ, ಶಕ್ತಿಗಳ ಸ್ಟಾಕ್ ನಿಮ್ಮಲ್ಲಿತ್ತು ಅಂದರೆ ಯಾರು ಯಾವುದನ್ನು ಕೇಳ್ತಾರೋ ಈ ಜಗತ್ತಲ್ಲಿ ಎಲ್ಲ ಆತ್ಮಗಳಿಗೂ ಸಹ ನಾವು ಈ ಜ್ಞಾನ ಯೋಗದ ದಾನವನ್ನು ಮಾಡಬಹುದು। ऐसे नहीं सहन शक्ति हो सामना करने की नहीं, सर्वशक्तियों का स्टॉक चाहिए तब सफलता मूर्त बन सकेंगे। ಒಂದೇ ಶಕ್ತಿಯನ್ನು ಜಮಾ ಮಾಡಿಕೊಳ್ಳೋದಲ್ಲ, ಎಲ್ಲ ಗುಣಶಕ್ತಿಗಳನ್ನು ಸ್ಟಾಕ್ ಮಾಡಿಕೊಳ್ಬೇಕು, ಆಗ ನಾವು ಸರ್ವಶಕ್ತಿಗಳ ಸ್ಟಾಕನ್ನು ಮಾಡಿಕೊಂಡಾಗ ಸಫಲತಾ ಮೂರ್ತಿಗಳಾಗ್ತೇವೆ। आज का स्लोगन है, मर्यादियों ही ब्राह्मण जीवन के कदम है, कदम पर कदम रखना माना मंजिल के समीप पहुंचना।
ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಮರ್ಯಾದೆಗಳೇ ಬ್ರಾಹ್ಮಣ ಜೀವನದ ಹೆಜ್ಜೆ ಆಗಿದೆ. ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡಬೇಕು ಅಂದರೆ ಗುರಿಯನ್ನು ಸಮೀಪ ತಲುಪೋದಾಗಿದೆ. ಈಶ್ವರಿಯ ಮರ್ಯಾದೆಗಳ ಮೇಲೆ ನಡೆಯೋದು ಅಂದ್ರೇ ನಾವು ನಮ್ಮ ಗುರಿಯನ್ನು ತಲುಪೋದಾಗಿದೆ. ಓಂ ಶಾಂತಿ.